ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಈಗ CM ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಡಿ CM ಆಗಿದ್ದಾರೆ. ಅವ್ರಿಗಂತ ಯೋಗ ಇದೆಯಾ? 2026 ಡಿ CMಗೆ ಹೇಗಿರುತ್ತೆ ಅಂತ? ನಾನು ಕಳೆದ ಕಾರ್ಯಕ್ರಮದಲ್ಲೂ ಇದನ್ನು ಬೇರೆ ಆ್ಯಂಗಲಲ್ಲಿ ಕೇಳಿದಾಗ ನಾನು ಹೇಳಿದ್ದೆ. ಮತ್ತು ಈಗಾಗಲೇ 2-3 ಸತಿ ಲೈವಲ್ಲಿ ಕೂಡ ಶಿವಕುಮಾರ್ ಅವರ ಜಾತಕವನ್ನು ಲೈವಲ್ಲೇ ಹೇಳಿದ್ದೀನಿ. ಅವ್ರಿಗೆ 28ನೇ ಇಸ್ವಿ ಕಳೆದ್ರೆ ಈ ಸಾಧ್ಯತೆ ಜಾಸ್ತಿ ಇದೆ. ಇದು ಆಗಲೂ ಕಷ್ಟನೇ, ಸಾಧ್ಯತೆ ಜಾಸ್ತಿ ಆಗ್ತದೆ. ಯಾಕಂದರೆ ಅವರಿಗೆ ಲಗ್ನಕ್ಕೆ ಶನಿಯ ಬಾಧೆ ಶುರು ಆಗೋಯಿತು ಈ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ. ಅದಕ್ಕಿಂತ ಮುಂಚೆ ಅವರು ಶತಪ್ರಯತ್ನ ಮಾಡಿ ಅವರ ಎಲ್ಲ ರಿಸೋರ್ಸಸ್ಸನ್ನು, ಅಥವಾ ನಿರ್ದಾಕ್ಷಿಣ್ಯವಾಗಿ ಅಂತ ಹೇಳ್ತೀನಿ ಅಷ್ಟೆ, ಪ್ರಯತ್ನ ಅವರೇನು ಮಾಡಿಲ್ಲ ಅಂತ ಹೇಳ್ತಿಲ್ಲ ನಾನು, ಆದರೆ ಅವರಲ್ಲಿ ದಾಕ್ಷಿಣ್ಯ ಬುದ್ಧಿ ಆ ವಿಷಯದಲ್ಲಿ. ಬೇರೆ ಯಾವುದ್ಯಾವುದಕ್ಕೋ ದಾಕ್ಷಿಣ್ಯವೇ ಇಲ್ಲ ಆ ಮನುಷ್ಯನಿಗೆ, ನಿರ್ದಾಕ್ಷಿಣ್ಯ. ಆದರೆ CM ವಿಷಯದಲ್ಲಿ ಬಂದಾಗ ಅದು ದಾಕ್ಷಿಣ್ಯ ಪ್ರವೃತ್ತಿ. ಪಕ್ಷಕ್ಕೋಸ್ಕರ ಎಲ್ಲೋ ಒಂದು ಕಡೆ ಏನಕ್ಕೋಸ್ಕರ ಅವರೇ ಬಲ್ಲರು. ಆಯಿತಾ, ಏಪ್ರಿಲ್ ಫಸ್ಟ್ ವೀಕ್ 2025 ಒಳಗಡೆ ಶನಿಯು ಮೀನರಾಶಿಗೆ ಬರೋಕ್ಕಿಂತ ಮುಂಚೆ ಅವರು ನಿರ್ದಾಕ್ಷಿಣ್ಯವಾಗಿ ಸ್ಟೆಪ್ಸ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಅವರು ಆಗಬೇಕಿತ್ತು, ಆಗೋಗಿರೋರು. ಆಲ್ರೆಡಿ ಸ್ಥಾನ ಬದಲಾವಣೆ ಆಗೋಗಿರೋದು. ಆಯಿತಾ, ಈಗ ಮೀನರಾಶಿಯಲ್ಲಿ ಅಂತ ಪವರ್ ಇಲ್ಲ. ಹಾಗಾದರೆ ಪ್ರಯತ್ನ ಪಟ್ಟರೆ ಅಥವಾ ಪ್ರಯತ್ನವನ್ನು ಮತ್ತಷ್ಟು ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಅಪ್ಲೈ ನೋ ರಿಪ್ಲೈ ಅಷ್ಟೇ. ಸೊ ಅದು ಮುಂದುವರಿತದೆ. ಆಯಿತಾ, ಸಾಲದ್ದಕ್ಕೆ ಈ ಚತುರ್ಗ್ರಹ ಪಂಚಗ್ರಹ ಯೋಗಗಳೆಲ್ಲ ಏನು ಹೇಳಿದ್ದೀನಿ, ಇದೆಲ್ಲವೂ ಹೋಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ರಾಹುವನ್ನು ಬೆರೀತಾರೆ. ಅಲ್ಲಿ ಒಂದು ಯುದ್ಧ ಪ್ರಕೋಪದ ತಿಂಗಳಾಗ್ತದೆ ಬೈ ಫೆಬ್ರವರಿ. ಅವರೆಲ್ಲರೂ ಹೋಗಿ ಆ ರಾಹುವನ್ನು ಕೇಂದ್ರವನ್ನು ಕುಂಭದಲ್ಲಿ ಕಳೆದು ಶನಿಯ ಬಳಿಗೆ ಹೋಗ್ತಾರೆ, ಮೀನರಾಶಿಗೆ, ಯುಗಾದಿಗೆ. ವಿಷ ಕೊಟ್ಟಾದರೂ ಪರವಾಗಿಲ್ಲ, ಅಥವಾ ವಿಷ ಕುಡಿದಾದರೂ ಪರವಾಗಿಲ್ಲ. ಆಯಿತಾ, ನಾನು ಬೀದಿಯಲ್ಲಿ ರಗಳೆ ಮಾಡೋನೆ, ಬೀದಿಯಲ್ಲಿ ಹೊಡೆದಾಟ ಮಾಡೋನೆ ಅಂತನ್ನೋ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ನಾನು ಬರೀ ಸ್ಟೇಟ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲ ಆಡಳಿತ ವ್ಯವಸ್ಥೆ ಅಮೆರಿಕಾಯಿಂದ ಹಿಡಿದು ಶ್ರೀಲಂಕಾವರೆಗೂ ಎಲ್ಲ ಆಡಳಿತ ವ್ಯವಸ್ಥೆಯೂ ಕೂಡ ಅಲ್ಲೋಲ ಕಲ್ಲೋಲವಾಗ್ತಕ್ಕಂತಹ 3 ತಿಂಗಳು ಯುಗಾದಿ ಕಳಿಬೇಕು. ಚಂದ್ರನೂ ಮೇಷರಾಶಿಗೆ ಹೋಗಿ ಮೇಷಕ್ಕೆ ರವಿಯೂ ಹೋದ ನಂತರ ಈ ದೋಷಗಳು ಪರಿಹಾರ ಆಗ್ತದೆ. ಸೊ ಅದರ ಭಾಗವೇ ಅಲ್ವೇ ರಾಜ್ಯವು ಕೂಡ. ನಾವು ಅದನ್ನು ಬಿಟ್ಟು ನಾವು ರಾಜ್ಯವನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡೋದು ಹೇಗೆ? ಅದರಲ್ಲೇ ಒಬ್ಬ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿರ್ತಾರೆ, ಡಿ ಕೆ ಶಿವಕುಮಾರ್ ಸಿಕ್ಕಾಕೊಂಡಿರ್ತಾರೆ, ನಮ್ಮಂಥವ್ರು ಎಲ್ಲರೂ ಅದರಲ್ಲೇ ಇದ್ದೀವಲ್ಲ. ಯಾರೇನು ವಿ ಆರ್ ನಾಟ್, ನೋಬಡಿ ಈಸ್ ಆರ್ಡಿನರಿ, ನೋಬಡಿ ಈಸ್ ಸ್ಪೆಷಲ್. ಆದರೆ ಆ ಸಾಧನೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಗ್ರಹಾನುಕೂಲ ಇರಬೇಕು. ಗುರುಬಲ ಇಲ್ಲ, ಲಗ್ನಕ್ಕೆ ಜನ್ಮ ಶನಿ ಬಂದಾಯಿತು. ಈ ಗ್ರಹಾರಿಷ್ಟಗಳು ಎಲ್ಲ ಜಿದ್ದಿಗೆ ಕಾರಣವಾಗ್ತಕ್ಕಂಥ ಗ್ರಹಗತಿಗಳು, ರಾಹುವಿನ ಕೇಂದ್ರವನ್ನು ಶನಿಯ ಕೇಂದ್ರವನ್ನು ದಾಟಿ ಮುಂದೆ ಹೋಗ್ತಕ್ಕಂಥ ತಿಂಗಳುಗಳು. ಇಂಥ ಸಮಯದಲ್ಲಿ ಒಂದು ಪಕ್ಷ ಯಾವುದೋ ಅಜ್ಞಾತ ಕಾರಣದಿಂದ ಸರ್ಕಾರದ ನಾಯಕತ್ವ ಬದಲಾದರೂ ಕೂಡ ಇವ್ರ ಕೈಲಿ ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನು. ಆ ರೀತಿಯ ಸನ್ನಿವೇಶಗಳು ಉಂಟಾಗ್ತದೆ. ಹಾಗಾಗಿ ಮಧ್ಯಮವಾಗಿ, ಯಾಕಂದರೆ ಕಾಲ ಮಿಂಚೋಯ್ತು, ನಾನು ಆಗಲೇ ಹೇಳಿದೆ, ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಕಾಲ ಮಿಂಚೋಯ್ತು. ಇವಾಗ ಏನು ಮಾಡೋದು? ಏನಂತಾನೆ, ಮಧ್ಯಮ ಮಾರ್ಗೆ ಸದಾ ಸಮತ್ವಂ ಅಂತ.
ಅದು ಬೇಡ ಇದು ಬೇಡ. ಈಗ ಹೇಗೆ ನೀರು ಹರ್ಕೊಂಡು ಹೋಗ್ತಿದೆಯೋ ಸುಮ್ಮನೆ ಅದರ ಮೇಲೆ ಹೋಗಿ ಅಂಬಿಗ ನಾನಿನ್ನ ನಂಬಿದೆ ಅಂತಂತ ಸುಮ್ಮನೆ ಹೋಗಿಬಿಡೋದು ಈಗ ಇರೋ ಒಂದು ಸಮತ್ವದ ಮಾರ್ಗ ಈಗ. ಸರಿ ಗುರೂಜಿ, ಹಾಗಾದರೆ ಡಿ ಸಿ ಎಮ್ಗೆ ಕಷ್ಟ ಸಾಧ್ಯ ಅನ್ನೋದಾದರೆ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರ? ಅವರ 2026ರ ಭವಿಷ್ಯ ಅಂತ ಹೇಳ್ಬೋದಾ, ಅಥವಾ ಅವರ ಏನಾದರೂ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ ಅವರ ರಾಶಿ ಚಕ್ರದಲ್ಲಿ ಅಂತ? ನನಗೆ ಗೊತ್ತಿರುವಂತೆ ಅವ್ರದ್ದು ವಿಶಾಖ ನಕ್ಷತ್ರ ಅಷ್ಟು ಮಾತ್ರ ಗೊತ್ತಿದೆ. ಸಿಂಹ ಲಗ್ನವೋ ಕನ್ಯಾ ಲಗ್ನವೋ ಅದು ಡಿಸೈಡ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಈಗ ಅವರಿಗೆ ವೃಶ್ಚಿಕ ರಾಶಿಯ ಒಂದು ಫಲವನ್ನೇ ನಾನು ತಗೊಳ್ತಕ್ಕಂಥದ್ದು. ಕೆಲವರು ತುಲಾ ರಾಶಿ ಅಂತಾರೆ, ಆದರೆ ವೃಶ್ಚಿಕ ರಾಶಿಯು 3ನೇ ಪಾದ ಅಥವಾ 4ನೇ ಪಾದದಲ್ಲಿ ಸಿದ್ದರಾಮಯ್ಯನವರದ್ದು ನಕ್ಷತ್ರವು. ಇವರಿಗೆ ಗುರುವಿನ ಜಾತಕದಲ್ಲೇ ಗುರುವಿನ ಅನುಕೂಲ, ಗುರುಚಂದ್ರರ ಯೋಗ ಇರತಕ್ಕಂತಹ ಒಂದು ಯೋಗ. ಅದು ಭಾಳ ಬ್ಯೂಟಿಫುಲ್ ಯೋಗಗಳಲ್ಲಿ ಒಂದದು. ಮತ್ತು ತುಲಾ ರಾಶಿಯಾಗಿ ತಗೊಂಡ್ರೆ ದಶಮದಲ್ಲಿ ಬುಧಾದಿತ್ಯ ಯೋಗ, ವೃಶ್ಚಿಕದಲ್ಲಿ ತಗೊಂಡ್ರೆ ನವಮದಲ್ಲಿ ಬುಧಾದಿತ್ಯ ಯೋಗ. ಆಯಿತಾ, ಅದು ಒಂದು ಒಳ್ಳೆಯ ಯೋಗ. ಸೊ ಅವ್ರಿಗೆ ಯಾಕೆ ಆಗ್ತಾ ಇಲ್ಲ, ಇವ್ರಿಗೆ ಯಾಕೆ ಆಗ್ತಿದೆ ಅನ್ನೋಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇರ್ಬೋದು. ಹೌದು, ಆಯಿತಾ. ಸ್ಥಿರತ್ವ, ವಿಶಾಖ ನಕ್ಷತ್ರ ಅನ್ನೋದು ಒಂದು ಸ್ಥಿರತ್ವ ಕೊಡ್ತಕ್ಕಂಥದ್ದು. ಅಲ್ಲಿ ಗುರುವಿನ ಅನುಕೂಲ ಇರತಕ್ಕಂಥದ್ದು ಕಾರಣ. ಹಾಗಾಗಿ ಅವರು ಮುಂದುವರಿಯೋಕ್ಕೆ ಅಂತ ಏನು ಬಾಧಕ ಏನಿಲ್ಲ. ಅವರಿಗೆ ಶನಿಯ ಬಾಧೆ ಇಲ್ಲ, ಆದರೆ ಕುಜನ ಬಾಧೆ ಇರ್ತಕ್ಕಂತಹ ಒಂದು ಜಾತಕ ಸಿದ್ದರಾಮಯ್ಯನವರದು. ಅದೇ ಅವರು ಮಾರಕ ಗ್ರಹರು ಮಾರಕ ಸ್ಥಾನದಲ್ಲಿ ಬಂದಾಗ ಅನಾರೋಗ್ಯಾದಿ ದೋಷಗಳಿಗೆ ಒಳಗಾಗುವಂಥ ಸಂದರ್ಭ, ಅವರ ಏಜು, ಅವರಿರೋ ಪರಿಸ್ಥಿತಿ ಎಲ್ಲ ನೋಡಿದರೆ ಆ ರೀತಿಯ ಒಂದು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟೆ ಹೊರತುವೆ ಪಾಲಿಟಿಕಲಿ ನೋಬಡಿ ಕ್ಯಾನ್ ಡಿಸ್ಟರ್ಬ್ ಹಿಮ್. ರೈಟ್, ಕುರ್ಚಿ ಸುಭದ್ರವಾಗಿರುತ್ತೆ ಅಂತ ಆಯಿತು. ಹಾಗಾದರೆ ರಾಜಕಾರಣದ ಜೊತೆಯಲ್ಲಿ ನಮಗೊಂದಷ್ಟು ಪ್ರಶ್ನೆಗಳಿರೋದು, ಈ ಬಾರಿ ಮಳೆ ಬೆಳೆ ಹೇಗಿರುತ್ತೆ, ರೈತರ ಪರಿಸ್ಥಿತಿ ಏನು? ಯಾಕಂದರೆ ಈ ವರ್ಷ ಗಮನಿಸಿದ್ರೆ 2025ರಲ್ಲಿ ರೈತರ ಪರಿಸ್ಥಿತಿ ತೀರಾ ಕಷ್ಟವಾಗಿತ್ತು. ಒಂದು ಕಡೆ ಅತಿವೃಷ್ಟಿ, ಕೆಲವು ಕಡೆಯಲ್ಲಿ ಅನಾವೃಷ್ಟಿ, ಎರಡೂ ಸಿಕ್ಕಾಪಟ್ಟೆ ಇದ್ದಂಥ ಸಂದರ್ಭ. ಅದನ್ನು ಬ್ಯಾಲೆನ್ಸ್ ಮಾಡೋದೇ ರೈತರಿಗೆ ಬಹಳ ಕಷ್ಟ ಆಯಿತು. ಮುಂದಿನ ವರ್ಷ 2026 ಹಾಗಾದರೆ ರೈತರಿಗೆ ಹೇಗಿರುತ್ತೆ, ಪ್ರಕೃತಿ ಮೇಲೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ ಗುರೂಜಿ? ನೋಡಿ, ಇದು ಯುಗಾದಿಯ ಫಲದ ಚಿಂತನೆಯಲ್ಲಿ ಬರಬೇಕಾಗಿರೋ ಪ್ರಶ್ನೆ. ಆದರೂ ಕೂಡ ರವಿಯ ವರ್ಷವೇ ಮುಂದುವರೆದು ಮುಂದಿನ ಯುಗಾದಿಗೆ ಫಲ ಬದಲಾವಣೆ ಆಗೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಏನು ಆರಂಭದಲ್ಲಿ ಇದೆ ಈ ಧನುರಾಶಿ ಮತ್ತು ಮಕರ ರಾಶಿಯ ಲಕ್ಷಣಗಳು ಏನಿದೆ, ಇದರ ಪ್ರಕಾರ ಈ ಮಳೆ ಬೆಳೆಗಳಿಗೆ ಒಂದು ಇವಾಗೇನು ಸಂಕಷ್ಟ ಪಡ್ತಾ ಇದ್ದಾರೆ ಅದು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಈ ವರ್ಷ. ಗ್ರಹಾರಿಷ್ಟಗಳು ಅನುಕೂಲಕರವಾಗಿರ್ತಕ್ಕಂತಹ ಕೇಂದ್ರಗಳಲ್ಲಿ ಸಂಚಾರ ಇಲ್ಲದೇ ಇರೋದು ಕಾರಣ. ಅದಕ್ಕೆ ಮುಖ್ಯವಾಗಿ ಈ ಚತುರ್ಗ್ರಹ ಪಂಚಗ್ರಹ ಯೋಗಾದಿಗಳು ಇವೆಲ್ಲ ಅಕಾಲದಲ್ಲಿ ತರ್ತಕ್ಕಂತಹ ಮಳೆ, ಬಿರುಗಾಳಿಗಳು ಇತ್ಯಾದಿ. ಇವಾಗ ಅನಿರೀಕ್ಷಿತವಾಗಿ ಹೇಳ್ತಕ್ಕಂತಹ ಚಂಡಮಾರುತಗಳು. ಬೆಂಗಳೂರಿನಲ್ಲಿ ಈ ಸದ್ಯಕ್ಕೆ 15 ದಿನವೋ 1 ತಿಂಗಳಿಂದನೋ ಮಳೆ ಬಿಟ್ಟಿದೆ ಅಷ್ಟೇ. ಹೌದು, ಅಲ್ಲಿವರೆಗೂ ನಮಗೆ ಇನ್ನೂ ಏನು ಮಳೆಗಾಲದಿಂದ ಹೊರಗಡೆ ಇದೀವೋ ಇಲ್ಲವೋ ಅಂತಂತಾನೆ ಗೊತ್ತಾಗ್ತಿರಲಿಲ್ಲ. ಉತ್ತರ ಹೊರನಾಡಿನಲ್ಲಿ, ದಕ್ಷಿಣ ಒಳನಾಡಿನಲ್ಲಿ ಅಲ್ವಾ. ಈ ರೀತಿಯ ಒಂದು ದೋಷಗಳು ಇನ್ನೂ ಒಂದು 10% ಜಾಸ್ತಿ ಆಗುತ್ತೆ ಮುಂದಿನ 26ನೇ ಇಸ್ವಿಗೆ. ಈ ಕೃಷಿಯ ವಿಷಯದಲ್ಲಿ, ಮಳೆಯ ವಿಷಯದಲ್ಲಿ ಈ ದೋಷಗಳು ಹೆಚ್ಚು ಆಗ್ತಾ ಇರತಕ್ಕಂಥದ್ದನ್ನು
ನಾವು ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಾ ಇಲ್ಲ, ಹ್ಮ್. ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಆಗ್ತಾ ಇದೆ. ನಾವು ಇಷ್ಟೊಂದು ಜನಸಂಖ್ಯೆಯ ಒಂದು ಪರಿಸ್ಥಿತಿಯಲ್ಲಿ ಈ ಈ ರೀತಿಯ ಮಳೆ ಬೆಳೆ ರೈತಾಪಿ ಜನಕ್ಕೆ ಆಗ್ತಕ್ಕಂಥ ಕಷ್ಟ ನಷ್ಟಗಳು ನನಗೆ ಅನಿಸ್ತದೆ ಗ್ರಹಚಾರ ಏನು ಅದಕ್ಕೆ ಮುಖ್ಯ ಕಾರಣ ಅಲ್ಲ. ಸರ್ಕಾರಗಳ ಮೂಢತನ, ಅಧಿಕಾರಿಗಳ ಒಂದು ತಾಮಸ ಗುಣ ಅದಕ್ಕೆ ಹೆಚ್ಚು ಕಾರಣ ಅಂತಂತ